ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀ ಜಿ ಮರಿಸ್ವಾಮಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ. ವೇದ ಸಮೂಹ ಶಿಕ್ಷಣಗಳ ಈ ದಶಮಾನೋತ್ಸವದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶಿವರುದ್ರ ಮಹಾಸ್ವಾಮೀಜಿಯವರ ಪಾದಾರ ಬಿಂದುಗಳಲ್ಲಿ ನಮಸ್ಕರಿಸುತ್ತಾ, ಸಿದ್ದರ ಬೆಟ್ಟದ ಪರಮ ಪೂಜ್ಯ ಚಿಷ್ಟಲ ಬ್ರಹ್ಮ ಸ್ವಾಮೀಜಿಯವರ ಪಾದಾರ ಬಿಂದುಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ 60 ವರ್ಷಗಳಿಂದ ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿಯನ್ನು ಸುತ್ತಿ ರೈತರ ನಾಯಕರಾಗಿ ಕರ್ನಾಟಕದ ರಾಜ್ಯದ 4 ಬಾರಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ BS ಯಡಿಯೂರಪ್ಪಾಜಿರವರೇ, ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಚಿತ್ರದುರ್ಗ ಜಿಲ್ಲೆಯ ಸಂಸದರಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೋವಿಂದ ಕಾರಜೋಳರವರೇ, ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ನನ್ನ ಆತ್ಮೀಯರಾದಂಥ ಕುಮಾರಸ್ವಾಮಿ ಅವರೇ, ಈ ಶಾಲೆಯ ಕೇಂದ್ರ ಬಿಂದು ಆಗಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ರವೀಂದ್ರರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕಂಥ ಪುಟಾಣಿ ಮಕ್ಕಳೇ, ಪೋಷಕ ಬಂಧುಗಳೇ, ಶಿವರುದ್ರ ಮಹಾಸ್ವಾಮೀಜಿಗಳು ಹೇಳ್ತಾ ಇದ್ರು, ಇದನ್ನ ಬೆಂಗಳೂರು ನಗರದಲ್ಲಿ ಕಟ್ಟಿ ಹಣ ಸಂಪಾದಿಸಬೇಕಾಗಿದ್ರೆ ಬೇಕಾದಷ್ಟು ದಾರಿ ಇತ್ತು. ಈ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ರವೀಂದ್ರ ಅವರು ಈ ಜಾಗಕ್ಕೆ ಬಂದು ನಿಮ್ಮೆಲ್ಲರಿಗೂ ಕೂಡ ಆ ವಿದ್ಯಾದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಸಂತೋಷ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮದು ಕೂಡ ಬೃಹತ್ತಾದ ಶಾಲೆ ಇದೆ. ಸುಮಾರು 2200 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ವಿದ್ಯಾಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ 1-2 ಮಕ್ಕಳನ್ನ ಪಡೆದಿರ್ತಾರೆ. ಶಿಕ್ಷಕರು ಅವ್ರಿಗೆ ಹೊಡೆಯಂಗಿಲ್ಲ, ಬಡಿಯಂಗಿಲ್ಲ. ಏನಾದರೂ ಶಿಕ್ಷೆ ಕೊಟ್ರೆ ಕೊನೆಗೆ ಪೊಲೀಸ್ ಸ್ಟೇಷನ್ಗೂ ಹೋಗಿ ಕಂಪ್ಲೇಂಟ್ ಕೊಡತಕ್ಕಂಥ ವಾತಾವರಣ ಬೆಂಗಳೂರು ನಗರದಲ್ಲಿದೆ. ಇವತ್ತು ಶಿಕ್ಷಣಕ್ಕೆ ಶಿಕ್ಷೆ ಇಲ್ಲದೆ ಶಿಕ್ಷಣ ಆಗೋದೇ ಇಲ್ಲ. ಇಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ, ಶಿಕ್ಷೆ ಇಲ್ಲದೆ ಇದ್ರೆ ಬರುವಂಥ ದಿವಸಗಳಲ್ಲಿ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಫೀಮು, ಗಾಂಜಾ ಇಂಥವನ್ನ ಸೇವಿಸಿ ಕೊನೆಗೆ ಮಾಸ್ಟರ್ ಕೈಯಲ್ಲಿ ಒದೆ ತಿಂದೆ ಪೊಲೀಸ್ ಸ್ಟೇಷನ್ನಲ್ಲಿ ಒದೆ ತಿನ್ನತಕ್ಕಂಥ ಸಂದರ್ಭಗಳು ನಾವು ಬಹಳಷ್ಟು ನೋಡಿದ್ದೇವೆ. ಸಂಸ್ಕಾರ ಸಂಸ್ಕೃತಿ ಇಲ್ಲದೆ ಇರತಕ್ಕಂಥ ಶಿಕ್ಷಣದಲ್ಲಿ ಇವು ಒದೆ ತಿನ್ನತಕ್ಕಂಥದ್ದು, ಪೊಲೀಸ್ ಸ್ಟೇಷನ್ಗೆ ಹೋಗತಕ್ಕಂಥದ್ದು, ಜಗಳ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಬೆಂಗಳೂರು ನಗರದಲ್ಲಿ ನೋಡ್ತಾ ಇದ್ದೇವೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ನಾನು ಭಾಳಷ್ಟು ಜನಗಳನ್ನ ನೋಡಿದ್ದೇನೆ. ಎಲ್ಲರೂ ಕೂಡ KS, IAS, IPS, ದೊಡ್ಡ ದೊಡ್ಡ ಇಂಜಿನಿಯರ್ಗಳು, ಡಾಕ್ಟ್ರುಗಳು ಇವೆಲ್ಲ ಆಗಿರ್ತಕ್ಕಂಥದ್ದು ನಾವು ಭಾಳಷ್ಟು ಜನ ನೋಡಿದ್ದೇವೆ. ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೂ ಯಾವುದೋ IT, BT ಈ ಥರ ಕಂಪ್ನಿಗೆ ಹೋಗಿ ಸೇರ್ಕೊಳ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಇವತ್ತು ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರ್ತಕ್ಕಂಥ ರವೀಂದ್ರ ಅವ್ರಿಗೆ ನಾನು ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ, ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ರಾಜ್ಯದಲ್ಲಿ ಓಡಾಡ್ತಾ ಇರ್ತಕ್ಕಂಥ
ರಾಜ್ಯವನ್ನ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ನೋಡಿ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು ಅಂತ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಬೈಸ್ಕಲ್ ಕೊಡತಕ್ಕಂಥ ವ್ಯವಸ್ಥೆನ ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾಡಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು. ಮಠ ಮಾನ್ಯಗಳಿಗೆ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಪರಮ ಪೂಜ್ಯರು ಇದ್ದಾರೆ, ನಮ್ಮ ಸಿದ್ರಬೆಟ್ಟದ ಶ್ರೀಗಳು, ಅವ್ರಿಗೂ ಕೂಡ ಅವರು ಆ ಭಾಗದಲ್ಲಿ ಗಿಡಮೂಲಿಕೆ ಏನು ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಗಿಡಮೂಲಿಕೆ ಜಾಗದಲ್ಲಿ ಅವರು ಇರ್ತಕ್ಕಂಥ ಜಾಗಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತು 50 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ಆಯುರ್ವೇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನತಕ್ಕಂಥ ತೀರ್ಮಾನ ಮಾಡಿ ಅವತ್ತು 50 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು ಆ ಭಾಗಕ್ಕೆ, ಸಿದ್ರಬೆಟ್ಟಕ್ಕೆ. ಹೀಗೆ ಮಠಮಾನ್ಯಗಳಿಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಸಾವಿರಾರು ಕೋಟಿ ಹಣ ಕೊಟ್ಟಂಥ ನಿದರ್ಶನಗಳು ಕೂಡ ನಮ್ಮ ಕಣ್ಣು ಮುಂದೆ ಇದೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೇನು ಈ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರು, ಈ ಭಾಗದಲ್ಲಿ ಅಲ್ಲ ಯಾವ ಭಾಗದಲ್ಲೂ ಕೂಡ ನಾವು ಆಸ್ತಿ ಸಂಪಾದನೆ ಮಾಡಿದ್ರೆ ಅಣ್ಣ ತಮ್ಮದಿರು ಭಾಗಕ್ಕೆ ಬರ್ತಾರೆ, ಗಲಾಟೆ ಮಾಡ್ತಾರೆ, ಜಗಳ ಆಡ್ತಾರೆ, ಕೋರ್ಟು ಕಚೇರಿ ಸುತ್ತಾರೆ. ಅದೇ ನೀವು ವಿದ್ಯಾಭ್ಯಾಸವನ್ನು ಕಲಿತು ಡಿಗ್ರಿ, ಡಬಲ್ ಡಿಗ್ರಿ ಮಾಡಿ, ತ್ರಿಬಲ್ ಡಿಗ್ರಿ ಮಾಡಿ, ಅದನ್ನ ಯಾರು ಕೂಡ ಭಾಗಕ್ಕೆ ಬರೋದಿಲ್ಲ, ಅದನ್ನ ಭಾಗ ಕೇಳಕ್ ಆಗೋದೇ ಇಲ್ಲ. ಹಾಗಾಗಿ ನೀವು ವಿದ್ಯಾಭ್ಯಾಸದಲ್ಲೇ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿ ಒಳ್ಳೆ ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಮಾಡಿ ಒಳ್ಳೆ ಕೀರ್ತಿಯನ್ನ ನಮ್ಮ ಶಾಲೆಗೆ ಅಲ್ಲ, ನಿಮ್ಮ ತಂದೆ ತಾಯಿಗೂ ಕೂಡ ಕೀರ್ತಿ ತರತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ಮಾತು ಮುಗಿಸ್ತೇನೆ. ಧನ್ಯವಾದ.